ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಬಹಳ ಯೂಸ್ಫುಲ್ ಆದಂಥ ವೆಜ್ ಮಯೋನೀಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ರೀತಿಯಾದಂಥ ವೆಜ್ ಮಯೋನೀಸ್ ನಿಮಗೆ ಬರ್ಗರ್ಗೆ, ಸ್ಯಾಂಡ್ವಿಚ್ಗೆ, ಹಾಗೆ ಫಿಂಗರ್ ಚಿಪ್ಸ್ಗೆ ಅಷ್ಟೇ ಅಲ್ಲ, ಹಲವಾರು ಬಗೆಯಾದಂಥ ಚಿಪ್ಸ್ಗೆ ನಿಮಗೆ ಬಹಳ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ವೆಜ್ ಮಯೋನೀಸ್ನ ಬಹಳ ದಿನದವರೆಗೂ ನೀವು ಸ್ಟೋರ್ ಮಾಡಿಡ್ಬೋದು. ಹಾಗೆ ಬನ್ನಿ, ವೆಜ್ ಮಯೋನೀಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ತಿಳ್ಕೊಳ್ಳೋಣ. ವೆಜ್ ಮಯೋನೀಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ 1 ಕಪ್ ನಡತೆಯ ಎಣ್ಣೆನ ತೊಗೊಂಡಿದ್ದೀವಿ. ಹಾಗೆ ಅರ್ಧ ಕಪ್ ನಡತೆಯ ಹಾಲನ್ನು ತೊಗೊಂಡಿದ್ದೀವಿ. ಈ ಹಾಲನ್ನು ನಾವು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿದ್ದೀವಿ. ಹಾಗೆ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, 1 ಟೀ ಸ್ಪೂನಷ್ಟು ವೆನಿಗರ್, 1 ಟೀ ಸ್ಪೂನಷ್ಟು ಸಕ್ಕರೆ, ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು, ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನಕಾಳು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಇದಿಷ್ಟೇ ನಿಮಗೆ ವೆಜ್ ಮಯೋನೀಸ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ಮೊದಲಿಗೆ ನಾವು ತೊಗೊಂಡಂಥ ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನು 1 ರಿಂದ 2 ನಿಮಿಷ ನಾವು ಈ ರೀತಿ ಹುರ್ಕೊಳ್ತೀವಿ. ಈಗ ಇಲ್ಲಿ ಮೆಣಸಿನ ಕಾಳನ್ನು ಹುರಿದಾಯಿತು. ನಂತರ ಇದೇ ರೀತಿಯಾಗಿ ಸಾಸಿವೆನ 1 ನಿಮಿಷಗಳ ಕಾಲ ನಾವು ಹುರ್ಕೋಬೇಕಾಗತ್ತೆ. ಈಗಿಲ್ಲಿ ಸಾಸಿವೆನೂ ಸಹ ಹುರಿದಾಯಿತು. ಈ ರೀತಿ ಸಾಸಿವೆನೂ ಹುರಿದಾದ್ಮೇಲೆ ನಾವೊಂದು ಕುಟಾಣಿನ ತೊಗೊಂಡಿದ್ದೀವಿ. ಕುಟಾಣಿಗೆ ನಾವು ಹುರಿದಂಥ ಮೆಣಸಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಹುರಿದಂಥ ಸಾಸಿವೆ ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಮೆಣಸಿನಕಾಳು ಹಾಗೆ ಸಾಸಿವೆ ಎರಡನ್ನೂ ಸೇರಿಸಿ ಸ್ವಲ್ಪ ತರತರಿಯಾಗಿ ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಮಟ್ಟದವರೆಗೂ ನಾವು ಇವೆರಡನ್ನು ಕುಟ್ಟಿ ಪುಡಿ ಮಾಡಾಯಿತು. ನಾವು ಹುರಿದಂಥ ಮೆಣಸಿನಕಾಳು ಹಾಗೆ ಸಾಸಿವೆನ ಕುಟ್ಟಿ ಪುಡಿ ಮಾಡಿದ ನಂತರ ನಾವು ತೊಗೊಂಡಂಥ 1 ಕಪ್ನ ಎಣ್ಣೆಯಲ್ಲಿ ಅರ್ಧ ಕಪ್ನಷ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಅರ್ಧ ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಕುಟ್ಟಿ ಪುಡಿ ಮಾಡಿದಂಥ ಮೆಣಸಿನ ಪುಡಿ ಹಾಗೆ ಸಾಸಿವೆ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. 1 ಟೀ ಸ್ಪೂನಷ್ಟು ವೆನಿಗರ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥನೂ ಸೇರಿಸಾಯಿತು. ನಾವಿಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಿಕ್ಸಿ ಜಾರಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಆದರೆ ನಿಮ್ಮಲ್ಲಿ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಖಂಡಿತ ಹ್ಯಾಂಡ್ ಬ್ಲೆಂಡರಲ್ಲಿ ಬಹಳ ಚೆನ್ನಾಗಿ ಬಹಳ ಬೇಗ ಮಾಡ್ಕೋಬೋದು. ಬಟ್ ಎಲ್ಲರ ಮನೆಯಲ್ಲೂ ಹ್ಯಾಂಡ್ ಬ್ಲೆಂಡರ್ ಇಲ್ಲದೆ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ಬಹಳ ಸುಲಭವಾಗಿ ಮಾಡ್ತಕ್ಕಂಥ ವಿಧಾನನ ತಿಳಿಸ್ಕೊಡ್ತಾ ಇದ್ದೀವಿ. ಈಗ ನಾವು ಮೊದಲಿಗೆ 2 ನಿಮಿಷಗಳ ಕಾಲ ನೀಟಾಗಿ ಇದನ್ನೆಲ್ಲ ನುಣ್ಣಿಗೆ ಮಿಕ್ಸಿ ಮಾಡ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸೇರಿಸಿದಂಥ ಎಣ್ಣೆ, ಹಾಲು, ಮಿಕ್ಕೆಲ್ಲ ಪದಾರ್ಥಗಳು ಸೇರಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಗಟ್ಟಿಯಾಗಿದೆ. ನಾವಾಗಲೇ ಅರ್ಧ ಕಪ್ನ ಅಳತೆಯ ಎಣ್ಣೆನ ಸೇರಿಸಿದ್ವಿ 1 ಕಪ್ ಅಳತೆನಲ್ಲಿ. ಈಗ ಉಳಿದಂಥ ಅರ್ಧ ಕಪ್ನ ಎಣ್ಣೆನೂ ಸಹ ಸೇರಿಸ್ಕೊಳ್ತೀವಿ. ನಂತರ ಇದೆಲ್ಲ ಕಂಪ್ಲೀಟಾಗಿ ಗಟ್ಟಿಯಾಗೋವರೆಗೂ ನಾವು ರುಬ್ಕೊಬೇಕಾಗುತ್ತೆ. ಯಾವೊಂದು ಹದಕ್ಕೆ ರುಬ್ಬಬೇಕು ಅಂತೇಳಿ ನೀವು ಮುಂದೆ ನೋಡೋರಂತೆ. ನಾವು 2ನೇ ಬಾರಿ ಎಣ್ಣೆ ಸೇರಿಸಿದ ನಂತರನೂ ಮತ್ತೆ 2 ನಿಮಿಷಗಳ ಕಾಲ ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಯೋನೀಸ್ 1/4 ಭಾಗದಷ್ಟು ರೆಡಿಯಾಗಿದೆ. ಇನ್ನೂ ಕಂಪ್ಲೀಟಾಗಿ ಇದು ಗಟ್ಟಿಯಾಗುತ್ತೆ ನೀಟಾಗಿ ಮಿಕ್ಸಿ ಮಾಡಿಕೊಂಡ್ರೆ. ಈಗ ಇದನ್ನೆಲ್ಲ 1 ನಿಮಿಷಗಳ ಕಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ವೀಕ್ಷಕರೇ, ಮತ್ತೆ 1 ನಿಮಿಷ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಸೊಗಸಾದ, ಅಷ್ಟೇ ರುಚಿಕರವಾದ, ಜೊತೆಗೆ ಬಹಳ ದಿನದವರೆಗೂ ನೀವು ತಾಜಾವತನದಿಂದ ಇಡ್ತಕ್ಕಂಥ ವೆಜ್ ಮಯೋನೀಸ್ ರೆಡಿಯಾಗಿದೆ. ಈ ರೀತಿಯಾದಂಥ ಮಯೋನೀಸ್ನ ನೀವು ಬ್ರೆಡ್ಗೆ ಯೂಸ್ ಮಾಡಿ ತಿನ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ಸ್ಯಾಂಡ್ವಿಚ್ ಆಗ್ಬೋದು, ಅಥವಾ
ಫಿಂಗರ್ ಚಿಪ್ಸ್ ಆಗ್ಬೋದು, ಎಲ್ಲದಕ್ಕೂ ಭಾಳ ಸೂಪರ್ ಆದಂಥ ಕಾಂಬಿನೇಷನು. ಅದರಲ್ಲಂತೂ ನಿಮ್ಗೆ ಗೊತ್ತಲ್ಲ, ಮೂವಿಗೆ ಹೋದಾಗ ನ್ಯಾಚೋಸ್ ಚಿಪ್ಸ್ನ ಜೊತೆ ನಿಮಗೆ ಈ ರೀತಿಯಾದಂಥ ಮಯೋನೀಸ್ನ ಕೊಡ್ತಾರೆ. ಈಗ ಜಾರಲ್ಲಿರ್ತಕ್ಕಂಥ ಮಯೋನೀಸ್ನ ಒಂದು ಬಾಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಮನೇಲಿ ಮಿಕ್ಸಿ ಜಾರ್ ಇದ್ದರೆ ಮತ್ತೆ ಆಗ್ತಾಡ ಪಟಾಪಟ್ ಅಂತ ಈ ಒಂದು ವೆಜ್ ಮಯೋನೀಸ್ನ ಭಾಳ ಸುಲಭವಾಗಿ ಮಾಡ್ಕೋಬೋದು, ಅದು 5-10 ನಿಮಿಷದಲ್ಲಿ. ಈಗ ಇಲ್ಲಿ ನೋಡಿದ್ರಲ್ಲ, ಮಯೋನೀಸ್ನ ಬಾಟ್ಲಿಗೆ ತುಂಬಾಯಿತು. ಈ ರೀತಿ ನೀವು ಫ್ರಿಜ್ಜಲ್ಲಿ ವಾರಗಟ್ಟಲೆ ಸ್ಟೋರ್ ಮಾಡಿಟ್ಕೋಬೋದು. ನಿಮಗೆ ಬೇಕಾದಾಗ ನಿಮಗೆ ಬೇಕಾದಂಥ ತಿಂಡಿ ಪದಾರ್ಥದ ಜೊತೆ ಇದನ್ನು ಸೇರಿಸಿ ನೀವು ತಿನ್ಬೋದು. ಈ ರೀತಿಯ ಮಯೋನೀಸು ಸ್ಟಾಕ್ ಇದ್ಬಿಟ್ರೆ ಸಾಕು, ಬೇಕಾದಾಗ ಬರೀ ಬ್ರೆಡ್ ಜೊತೆನೂ ಸೇರಿಸಿ ತಿನ್ನೋದಕ್ಕೂ ಬಹಳ ಸೊಗಸಾಗಿರುತ್ತೆ. ಈ ರೀತಿ ಬ್ರೆಡ್ ಮೇಲೆ ಮಯೋನೀಸ್ನ ನೀಟಾಗಿ ಲೇಪನ ಮಾಡಿಕೊಂಡು ನೀವು ಆರಾಮಾಗಿ ಸವಿಬೋದು. ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತೆ. ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬಹಳ ಸುಲಭವಾಗಿ ಮಾಡ್ತಕ್ಕಂಥ ಈ ವೆಜ್ ಮಯೋನೀಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲರಿಗೂ ನಮಸ್ಕಾರ ವೀಕ್ಷಕರೇ.